ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 4:15 ಆಗ್ತಾ ಇದೆ. ಇವತ್ತು ಬೇಗ ಬಂದು ಮನೆಯಿಂದ. ನೆನ್ನೆ ಸ್ವಲ್ಪ ಬಟ್ಟೆ ನೆನೆಸಿಟ್ಟೋಗಿದ್ದೆ, ಅದಕ್ಕೆ ಒಗೆಯೋಣ ಅಂತಲೇ ಬಟ್ಟೆಗೋಸ್ಕರನೇ ಬೇಗ ಬಂದೆ ಅಡುಗೆ ಮಾಡಿಕೊಂಡು. ಮತ್ತೆ ಹಂಗೆ ಬಿಟ್ಟರೆ ಇದಾಗ್ತಾವಂತೆ. ಬೆಳಗ್ಗೆ ಎದ್ಬಿಟ್ಟು ಒಗೆಯೋದಕ್ಕಂತೂ ಆಗೋದಿಲ್ಲ, ಇನ್ನು ಮನೆಗೆ ಬೇಗ ಹೋಗಬೇಕು. ಅದಕ್ಕೋಸ್ಕರ ಇವಾಗಾದರೂ ಬೇಗ ಬಂದುಬಿಟ್ಟು ಒಗೆಯೋಣ ಅಂತ ಹೇಳಿ ಇನ್ನು ಎಲ್ಲ ತೆಗ್ದುಬಿಟ್ಟು ಇನ್ನು ಬಕೆಟಿಗೆ ನೀರು ಬಿಡ್ತಾಯಿದ್ದೀನಿ. ಎಲ್ಲ ಒಗಿಬೇಕು. ಇನ್ನು ನಮ್ಮ ಮನೆಯವರು ನನ್ನನ್ನು ಬಿಟ್ಬಿಟ್ಟು ನಮ್ಮ ಗುಂಡ ನಮ್ಮ ಮನೆಯವರು ಮತ್ತೆ ಪಕ್ಕದೂರಿಗೆ ಹೋದರು. ಏನೋ ಸ್ವಲ್ಪ ರೇಷನ್ ಬೇಕಾಗಿತ್ತು ತೊಗೊಂಬರೋದಕ್ಕೆ ಹೋಗಿದ್ದಾರೆ. ಇನ್ನೇನು ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಾಕ್ಬಿಡೋಣ ಅಂತ ಹೇಳಿ. ಜಾಸ್ತಿ ಏನಿಲ್ಲ, ನಂದು ಮತ್ತು ಗುಂಡೊಂದು ಇಬ್ಬರು ಬಟ್ಟೆನೇ ಇರೋದು ಜಾಸ್ತಿ. ಇನ್ನು ನಮ್ಮ ಮನೆಯವರವಿಲ್ಲ, ಮೊನ್ನೆ ಎಲ್ಲ ಒಗ್ದಾಕಿದ್ದೆ ನಮ್ಮ ಮನೆಯವ್ರ ಬಟ್ಟೆ. ಇವಾಗ ನಮ್ಮವೇ ಅಷ್ಟೇ ಇರೋದು. ಅದಕ್ಕೆ ಒಗೆಯೋಣ ಅಂತ ಹೇಳಿಬಿಟ್ಟು ಬೇಗ ಬಂದಿದ್ದೀನಿ ಇವತ್ತು. ಬೆಳಗ್ಗೆ ಸಾಂಬಾರು ಮಾಡಿಟ್ಟಿದ್ದೆ, ಬೇಗ ಹೋಗೋಣ ಅಂತಲೇ ಮಾಡಿಟ್ಟಿದ್ದೆ. ಮತ್ತು ಕರೆಂಟ್ ಬೇರೆ ಇರೋದಿಲ್ಲ. ಇನ್ನು ಕರೆಂಟ್ಗೋಸ್ಕರ ಕೂಡ ಬೇಗ ಖಾರೆಲ್ಲ ರುಬ್ಕೊಂಡ್ಬಿಟ್ಟು ಸಾಂಬಾರು ಮಾಡಿಟ್ಟಿದ್ದೆ. ಇವಾಗ ಅನ್ನ ಮಾಡಿಕೊಂಡು ಮತ್ತೆ ಪಕ್ಕದ ಮನೆಯಲ್ಲೇ ಸ್ವಲ್ಪ ಹಸಿ ಇಟ್ಟಿಸ್ಕೊಂಡು ಮುದ್ದೆ ಮಾಡಿಬಿಟ್ಟು ಬಂದಿದ್ದೀನಿ. ಮಾವನಿಗೆ ಮತ್ತು ನಮ್ಮ ಭಾವನಿಗೆ ಇಟ್ಬಿಟ್ಟು ಇನ್ನು ನಾವು ಬಾಕ್ಸ್ ಕಟ್ಕೊಂಡು ಬಂದಿದ್ದೀನಿ. ಇವಾಗ ಹೋಗಿಬೇಕಿಷ್ಟು, ಇನ್ನು ಸ್ವಲ್ಪ ಇದೆ ಬಟ್ಟೆ ಎಲ್ಲ ಹೋಗಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇನ್ನು ನಾನು ನೆನ್ನೆನೇ ಬಂದುಬಿಟ್ಟು ಸ್ವಲ್ಪ ಬೇಗನೆ ಬಂದುಬಿಟ್ಟು ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೆ. ಇನ್ನು ಹೊರಗಡೆನೇ ಇಟ್ಟೋಗಿದ್ದೆ. ನಿಜವಾಗ್ಲೂ ಬೆಳಗ್ಗೆ ಇಟ್ಟೋಗಿದ್ದು ಸಾಯಂಕಾಲ ಬಂದು ನೆನೆಸೋಷ್ಟೊತ್ತಿಗೆ ಮತ್ತು ಇವು ಹಲ್ಲಿಗಳು ಮತ್ತು ಜರ್ರಿ, ಒಂದು ಚಿಕ್ಕದು ಜರ್ರಿ ಕೂಡ ಹತ್ಕೊಬಿಟ್ಟಿತ್ತು. ಭಯ ಅನಿಸ್ಬಿಡ್ತು, ಇದೇನಪ್ಪ ಏನೋ ಬಂದುಬಿಡ್ತೇನೆ ಅನ್ನೋಷ್ಟು ಭಯ. ನಿಜ, ಬಟ್ಟೆ ಮಾತ್ರ ಹೊರಗಡೆ ಇಡಬಾರ್ದು. ಇನ್ನೇನು ಬರ್ತೀವಲ್ಲ, ಬಂದುಬಿಟ್ಟು ಬೇಗ ಒಗ್ದಾಕೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಇಟ್ಟೋಗಿದ್ದೆ. ಇನ್ನೇನು ಬಿಟ್ಟಿರೋ ಬಟ್ಟೆ ಒಳಗಿಡೋದಂತ ಹೇಳಿ ನಾನು ಕೆಳಗಡೆ ತಂದು ಇಟ್ಟೋಗಿದ್ದೆ. ಬಕೆಟಲ್ಲಾದರೂ ಇಟ್ಟು ಹಂಗೆ ಮೇಲೆ ಇಟ್ಟಿದ್ರೆ ಚೆನ್ನಾಗಿರ್ತಿದೆ ಅನ್ನೋ ಬರ್ತೀನಲ್ಲ ಬಿಡು ಅಂತ ಹೇಳಿಬಿಟ್ಟು ಕೆಳಗಡೆ ಇಟ್ಟಿದ್ದೆ. ಸಡನ್ನಾಗೆ ಅಲ್ಲಿ ಮತ್ತು ಜರಿ ಕೂಡ ಇತ್ತು. ಇನ್ನು ಸ್ವಲ್ಪ ನೀಟಾಗೆಲ್ಲ ಕೆಡವಿಬಿಟ್ಟು ನೆನೆಸೋಣ ಅಂತೇಳ್ಬಿಟ್ಟು ಇನ್ನು ಸರ್ಪ್ ಕೂಡ ಖಾಲಿ ಆಗಿತ್ತು. ಇನ್ನು ನಮ್ಮ ಮನೆಯವ್ರ ಹತ್ರ ತರಿಸಿದ್ದೆ. ಸರ್ಪು, ಸೋಪು, ಬ್ರಷ್ ಎಲ್ಲ ಕೂಡ ಇಲ್ಲೇ ಇಟ್ಟು ಹೋಗ್ಬಿಡ್ತೀನಿ, ಏನು ಕೂಡ ಮನೆಗೆ ತಗೊಂಡೋಗಲ್ಲ. ಇಲ್ಲಿ ಬಂದಾಗೆಲ್ಲ ಇಲ್ಲೇ ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೆ ಇನ್ನು ಬಟ್ಟೆ ಎಲ್ಲ ನೆನೆಸೋದಕ್ಕೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಭಯ ಅನ್ನಿಸ್ತಾ ಇದೆ ಅದಕ್ಕೆ. ನನ್ನ ಬಟ್ಟೆ ಮತ್ತು ಗುಂಡನ ಬಟ್ಟೆ ಇಬ್ಬರೇ ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದಿದ್ದು. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಅಂತೂ ಇರಲಿಲ್ಲ. ಹಾಗೆಯೇ ಇವತ್ತು ಬಂದುಬಿಟ್ಟು ಸಿಂಪಲ್ಲು ಸಂಜೆ ವ್ಲಾಗು. ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಈವ್ನಿಂಗ್ ವ್ಲಾಗ್ ಇದು. ಸಿಂಪಲ್ಲಾಗಿರುತ್ತೆ, ಜಾಸ್ತಿ ಲೆಂತ್ ಇಲ್ಲ, ಏನಿಲ್ಲ. ಮತ್ತು ಫುಲ್ಲು ಆ್ಯಡ್ ಮಾಡ್ಬೋದು, ಫುಲ್ಲು ಲೆಂತ್ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಡಿವೈಡ್ ಮಾಡಿದೆ ಅಷ್ಟೇ. ಇಲ್ಲಾಂದರೆ ಎಲ್ಲ ಕೂಡ ಇದರಲ್ಲೇ ಸೇರಿಸ್ತಾ ಇದ್ದೆ. ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಒಂದು 20 ನಿಮಿಷ ಇಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ಆಗುತ್ತೆ. ಹಾಫ್ ಆನ್ ಅವರ್ ಆದ್ರಂತೂ ತುಂಬ ಕಷ್ಟ. ಇದು ಅಪ್ಲೋಡ್ ಆಗೋದಕ್ಕೆ ಸಖತ್ತು ಟೈಮ್ ತೊಗೊಳುತ್ತೆ. ಇನ್ನೊಂದು ಬಂದು ಡಾಟಾ ಜಾಸ್ತಿ ಎಳೆಯುತ್ತೆ. ನಾನು ಹಾಕ್ಕೊಳ್ಳೋದು ಬರೀ 2 GB ಡಾಟಾ. ಅದರಲ್ಲೇ ನಾನು ಮತ್ತೆ ಬೇರೆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಮತ್ತು ನಮ್ಮ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಲ್ಲೇ ಸ್ವಲ್ಪ ಉಳಿಸ್ಕೊಂಡು ಇದು ಮಾಡ್ತಾ ಇರ್ತೀನಿ. ಅದು ಜಾಸ್ತಿ ವೀಡಿಯೋ ಲೆಂತ್ ವೀಡಿಯೋ ತೆಗಿಯೋಣ ಅಂತಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡಿವೈಡ್ ಮಾಡಿಕೊಂಡು ನಾನು ವ್ಲಾಗು ಹಾಕ್ತಾ ಇರ್ತೀನಿ. ಏನಿಲ್ಲ ಅಂದ್ರೂ ಒಂದು 20 ನಿಮಿಷ 25 ನಿಮಿಷ ಹಾಕಬೇಕು ಮಿನಿಮಮ್ ಅಂದರೂ ಕೂಡ. ಅಷ್ಟೊಂದು ಅಂದರೆ ಇದು ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಅದಕ್ಕೆ ಒಂದು 15 ನಿಮಿಷ 16 ನಿಮಿಷ ಇಷ್ಟು ಡಿವೈಡ್ ಮಾಡ್ಕೊಂಡು 2 ಪಾರ್ಟಾಗಿ ಹಾಕ್ತಾಯಿರ್ತೀನಿ. ಇನ್ನು ಬಟ್ಟೆ ಎಲ್ಲ ಅದು ನೆನೆಸು ಇಟ್ಟೋಗಿದ್ದೆ. ಮತ್ತು ಇವತ್ತೆಲ್ಲ ಬಂದುಬಿಟ್ಟು ಆಗಲೇ ಒಗೆದ್ಬಿಟ್ಟೆ. ಎಲ್ಲ ಒಗೆದ್ಬಿಟ್ಟು ಇನ್ನು ಎಲ್ಲ ಜಾಲಿಸ್ತಾ ಇದ್ದೀನಿ ನೀರು ಬಿಟ್ಕೊಂಡು ನೀಟಾಗೆ. ಇನ್ನು ನಮ್ಮ ಮನೆಯವರು ನನ್ನ ಮಗ ಅಂದರೆ ಪಕ್ಕದೂರಿಗೆ ಹೋಗಿದ್ರು. ಸ್ವಲ್ಪ ಮನೆಯಲ್ಲೆಲ್ಲ ಖಾಲಿ ಆಗಿತ್ತು, ಎಣ್ಣೆ ಹಿಟ್ಟು ಐಟಮ್ ಅದೆಲ್ಲ ಖಾಲಿ ಆಗಿತ್ತು. ಇನ್ನು ತೊಗೊಂಬರ್ತೀನಿ, ಬೆಳಗ್ಗೆ ಹಂಗೆ ಮನೆಗೆ ಹೋಗ್ಬೇಕಾದ್ರೆ ತೊಗೊಂಡೋಗೋಣ ಅಂತ ಹೇಳಿ ಇನ್ನು ತೊಗೊಂಬರಕ್ಕೆ ಹೋಗಿದ್ರಿ. ಇನ್ನು ಅವ್ರು ಅಷ್ಟರಲ್ಲಿ ಬಂದರು. ನಾನು ಬಟ್ಟೆ ಆಗೋಷ್ಟೊತ್ತಿಗೆ ಸಂಜೆ ಆಗಲೇ ಒಂದು 5:15 5:15 ಆಗಿತ್ತು ಬಟ್ಟೆ ಎಲ್ಲ ಹೋಗಿ ಅಷ್ಟೊತ್ತಿಗೆ. ಇನ್ನು ಎಲ್ಲ ಜಾಲಿಸ್ತಾ ಇದ್ದೀನಿ ಬಂದ ತಕ್ಷಣ ನೀರೆಲ್ಲ ಇಟ್ಕೊಂಡು ಹಂಗೇ. ಇನ್ನು ಅವರು ಕೂಡ ಬಂದರು. ಇನ್ನು ಕಲ್ಯಾಣ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ರು ನಮ್ಮ ಮನೆಯವರು. ಹಾಗೆಯೇ ಅಂದರೆ ಇತ್ತೀಚೆಗೆ ನನಗೆ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾಯಿದ್ದಾರೆ. ಫುಲ್ಲು ಖುಷಿ ಆಗ್ತಾಯಿದೆ ನನಗಂತೂ. ಹೊಸಬ್ರು ಬರ್ತಾಯಿದ್ದಾರೆ, ಹೊಸಬ್ರೆಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ. ಮುಂಚೆ ನೋಡೋರವರೆಲ್ಲ ಕೂಡ ಗೊತ್ತಿರುತ್ತೆ ಆಲ್ಮೋಸ್ಟು. ನಮ್ಮದು ಯಾವ ಊರು ಮತ್ತು ನಾನು ಎಲ್ಲಿದ್ದೀನಿ ಅನ್ನೋದು ಕೂಡ ಗೊತ್ತಿರುತ್ತೆ. ಇವಾಗ ಇತ್ತೀಚೆಗೆ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡೋರಿಗೆಲ್ಲ ಗೊತ್ತಿಲ್ಲ ಅನಿಸುತ್ತೆ ಯಾವ ಊರು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಇವಾಗ ಸದ್ಯಕ್ಕೆ ನಾನಿರೋದು ಗಂಡನ ಮನೆಯಲ್ಲಿ. ಹಿರಿಯೂರು ತಾಲೂಕು ಬರುತ್ತೆ ಇದು. ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಒಂದು ಹಳ್ಳಿ ನೇಮ್ ಬಂದುಬಿಟ್ಟು ಮಾವಿನ ಮಾಡು ಅಂತ ಹೇಳ್ಬಿಟ್ಟು.
ಮುಂಚೆ ನಾನು ಅಲ್ಲಿ ಅಮ್ಮರ ಊರಲ್ಲಿ ಇದ್ದಿದ್ದು, ಚಳ್ಳಕೆರೆಯಲ್ಲಿದ್ದೀನಿ ನಾನು ಇವಾಗ. ಅಂದರೆ ಚಳ್ಳಕೆರೆಯಲ್ಲೇ ನಾವು ಮುಂಚೆ ನಾನು ಇದ್ದಿದ್ದು. ಗುಂಡ ನಾನು ಚಳ್ಳಕೆರೆಯಲ್ಲೇ ಇರೋದು, ಅಮ್ಮನ ಮನೆಯಲ್ಲೇ ಇರೋದು. ಇವಾಗ ಹಬ್ಬಕ್ಕಂತ ಹೇಳಿ ಊರಿಗೆ ಬಂದಿದ್ದೀವಿ, ಇಲ್ಲಿಗೆ ಅತ್ತೆರ ಮನೆಗೆ ಬಂದಿದ್ದೀವಿ. ಮತ್ತು ಇನ್ನೊಂದು ವಾರದಲ್ಲಿ ವಾಪಸ್ ಹೋಗ್ಬೇಕೇನು ಅಲ್ಲಿಗೇ. ಸುಮಾರು ಒಂದು 4 ವರ್ಷದಿಂದ ಕೂಡ ನಾನು ಗುಂಡ ಅಲ್ಲೇ ಇದ್ದೀವಿ. ಇನ್ನು ನಮ್ಮ ಮನೆಯವರು ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರಲ್ವ, ಇಲ್ಲಿ ಅಲ್ಲೇ ಓಡಾಡ್ಕೊಂಡು ಇರ್ತಿದ್ರು. ಇನ್ನು ಹಬ್ಬಕ್ಕಂತ ಹೇಳಿ ಬಂದಿದ್ದೀನಿ. ಒಂದು ಸ್ವಲ್ಪ ದಿನ ಇಲ್ಲೇ ಇದ್ಬಿಟ್ಟು ಮತ್ತೆ ಹೋಗ್ತೀನಿ ಅಲ್ಲಿಗೂ ಕೂಡ. ಇನ್ನು ಚಿಕ್ಕಮ್ಮರಲ್ಲೆಲ್ಲ ಮನೆ ಕಟ್ಸೋದೆಲ್ಲ ಸ್ಟಾರ್ಟ್ ಮಾಡಿದಾರಲ್ವ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸದ್ಯಕ್ಕೆ ಇನ್ನು ಎಲ್ಲಿ ಸೆಟಲ್ ಆಗೋದನ್ನೋದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ನಮಗೆ. ಅದಕ್ಕೋಸ್ಕರ ಎಲ್ಲೇ ಊರ ಅಂದರೆ ಇಡೀ ಪ್ರಪಂಚ ದೇಶ ಸುತ್ತ ಬಂದರೂ ಕೂಡ ಕೊನೆಗೆ ನಮ್ಮ ಸ್ವಂತ ಊರನ್ನು ಊರಿಗೆ ಬಂದು ಸೇರಲೇಬೇಕು. ಬಂದೇ ಬರ್ತೀವಿ, ಇಲ್ಲಿಗೆ ಬರ್ತೀವಿ. ಇವಾಗ ಒಂದು ಸ್ವಲ್ಪ ದಿನ ಇರಬೇಕಷ್ಟೇ. ಅಂದರೆ ಸ್ವಲ್ಪ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋವರೆಗೂ ಇರಲೇಬೇಕಾಗುತ್ತೆ. ಸದ್ಯಕ್ಕಂತೂ ನಾನು ಇವಾಗ ಇಲ್ಲಿ ಅತ್ತೆ ಮನೆಯಲ್ಲಿದ್ದೀನಿ. ಅತ್ತೆ ಊರು ಬಂದುಬಿಟ್ಟು ಅದೇ ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಪಕ್ಕಹಳ್ಳಿ. ನಾನು ಅಮ್ಮರೂರಲ್ಲಿ ಇರೋದ್ರಿಂದ ಅದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಅಲ್ಲಿ ಒಂದು ಹಳ್ಳಿ, ಆ ಥರ. ಅಂದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿ ವ್ಲಾಗ್ ಎಲ್ಲ ಮಾಡಿದ್ಮೇಲೆ. ಇವಾಗ ಹೊಸಬ್ರೆಲ್ಲ ಇಲ್ಲಿಂದನೇ ನೋಡ್ತಾ ಇದ್ದೀರಾ ವ್ಲಾಗ್ಸು, ಗೊತ್ತಿಲ್ಲ ಅನಿಸುತ್ತೆ. ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ಕೂಡ ಸ್ವಲ್ಪ ಗೊತ್ತಾಗುತ್ತೆ. ಇವಾಗ ಹೊಸ್ದಾಗೆಲ್ಲ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತೀರಿ ಅಂತ ಅನಿಸುತ್ತೆ ನನಗೆ. ಸದ್ಯಕ್ಕೆ ಇರೋದು ಇವಾಗ ಇಲ್ಲೇ ಇದ್ದೀನಿ, ಅತ್ತೆ ಮನೆಯಲ್ಲೇ ಇದ್ದೀನಿ. ಇನ್ನು ಬಟ್ಟೆ ಎಲ್ಲ ಜಾಲ್ಸವಾದು, ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಇದಾಗಲಿ ಅಂತ ಹೇಳಿಬಿಟ್ಟು ಹಂಗೆ ಜಾಲಿಸ್ಬಿಟ್ಟು ಹಂಗೆ ಇದು ಸ್ಟ್ಯಾಂಡಿಗೆ ಹಾಕ್ಬಿಟ್ಟೆ. ನೀರೆಲ್ಲ ಸ್ವಲ್ಪ ಇದಾಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಸುಸ್ತರ ಅನಿಸುತ್ತೆ. ಇನ್ನು ಹೋಗ್ಬಿಟ್ಟು ಸ್ವಲ್ಪ ನೀರೆಲ್ಲ ಕುಡಿದು, ಇನ್ನು ಕಲ್ಯಾಣ ಜೊತೆ ಸ್ವಲ್ಪ ಹಂಗೆ ಆಟ ಆಡಿಬಿಟ್ಟು, ಇನ್ನು ನೀರೆಲ್ಲ ನೀಟಾಗಿ ಇದಾಯಿತು. ಆಮೇಲೆ ತೊಗೊಂಬಂದ್ಬಿಟ್ಟು ಇಲ್ಲಿ ಒಣಗಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ಸ್ವಿಮ್ಮಿಂಗ್ ಫೂಲು ಎಲ್ಲ ಫುಲ್ಲು ಸುತ್ತಿದ್ದಾರೆ, ಬೇಲಿ ಥರ ಸುತ್ತಿದ್ದಾರೆ, ತಂತಿದು ಹಾಕಿದ್ದಾರೆ. ಇದನ್ನು ಆರಾಮ್ಸೆ ಬಟ್ಟೆ ಒಣಗಿಸ್ಬೋದು, ಚೆನ್ನಾಗಿ ಒಣಕೊತವೆ. ಇನ್ನು ಗಾಳಿ ಬೀಸಿದ್ರು ಕೂಡ ಆ ಕಡೆ ಈ ಕಡೆ ಏನೂ ಬೀಳೋದಿಲ್ಲ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂಥರ ಮುಳ್ತಂತಿ ಥರ ಇದೆ ಇದು. ಬಟ್ಟೆ ಕೂಡ ಎಲ್ಲೂ ಬಿಟ್ಕೊಡಲ್ಲ ಅದು. ತೀರಂಗೆ ಏನಾದರೂ ಬಿದ್ದರಂತೂ ಸ್ವಲ್ಪ ಭಯ ಇಲ್ಲಿ, ಯಾಕೆಂದರೆ ಜಾಸ್ತಿ ಬಂದು ಇವಿದ್ದಾವೆ, ಗೆದ್ಲುಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಒಂದು ಬಟ್ಟೆ ಕೆಳಗೆ ಬಿದ್ದರೆ ಸಾಕು, ಬೆಳಗ್ಗೆ ಆಗೋಷ್ಟೊತ್ತಿಗೆ ಎಲ್ಲ ತಿಂದು ಬಿಸಾಕ್ಬಿಟ್ಟಿರ್ತವೆ, ಅಷ್ಟು ಗೆದ್ಲೆ ಹುಳ. ಸ್ವಲ್ಪ ಭಯ, ಅದಕ್ಕೆ ನಾನು ಆ ಕೊಂಡಿ ಇರುತ್ತಲ್ಲ, ಕೊಂಡಿಗೆಲ್ಲ ಸಿಗಾಕ್ಸ್ಬಿಡ್ತೀನಿ ಬಟ್ಟೆ ಕೆಳಗೆ ಬೀಳದೇ ಇರೋ ಥರ. ಮತ್ತು ಬೇಗ ಇಲ್ಲ, ಇವಾಗೆಲ್ಲ ಒಣಗಾಕಿದ್ದೀನಿ, ಬೆಳಗ್ಗೆ ಎಲ್ಲ ಎತ್ತಿಡಬೇಕು. ಅಂದರೆ ನೈಟ್ ಫುಲ್ಲು ಗಾಳಿಗೆ ಹಾರ್ಕೊಂಡ್ರೆ ನೀಟಾಗೆ ನೈಟೆಲ್ಲ ಎತ್ತಿಡ್ಬೋದು ಅಂತ ಹೇಳಿ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಎತ್ತಿಡ್ಬೋದು ಅಂತ ಹೇಳಿಬಿಟ್ಟು ಇನ್ನು ನೀಟಾಗೆಲ್ಲ ನೀರೆಲ್ಲ ನೀಟಾಗಿ ಹಿಂಡ್ಬಿಟ್ಟು ಒಣಗಾಕ್ತಾಯಿದ್ದೀನಿ. ಆ ಗೆದ್ಲಂತೂ ಸಿಕ್ಕಾಪಟ್ಟೆ ಭಯ ಅನಿಸುತ್ತೆ, ಎಲ್ಲಿ ನೋಡಿದ್ರು ಕೂಡ ಇದೆ. ಇತ್ತೀಚೆಗಂತೂ ಹುತ್ತಗಳಂತೂ ಜಾಸ್ತಿ ಹುತ್ತು ಕಟ್ತಾ ಇದ್ದಾವೆ. ಹುತ್ತ ಅಂದರೆ ಒಂದೊಂದು ಗಿಡಕ್ಕೆ ಒಂದೊಂದು ಹುತ್ತ ಬೆಳೀತಾ ಇದೆ, ಅಷ್ಟು ಹುತ್ತಗಳಾಗ್ಬಿಟ್ಟಿದ್ದಾವೆ ಸುಮ್ಮನೆ ಸುತ್ತಮುತ್ತ. ಅಂದರೆ ಅದೆಲ್ಲ ಸ್ವಲ್ಪ ನೀಟಾಗಿ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡ್ರೆ ಏನು ಅನಿಸೋದಿಲ್ಲ. ಈ ಗೆದ್ಲು ಜಾಸ್ತಿ ಆದಾಗಂಗೆಲ್ಲ ಹುತ್ತು ಅಂತೂ ಸಖತ್ತು ಬೆಳೀತಾನೆ ಇದ್ದಾವೆ. ತೋರಿಸ್ತೀನಿ ಒಂದು ಸತಿ ಯಾವಾಗಾದರೂ, ಎಷ್ಟು ಒಂದು ಸ್ವಲ್ಪ ಹೊತ್ತು ಮುಂದೆ ಹೋಗಂಗಿಲ್ಲ, ಒಂದು 10 ಹೆಜ್ಜೆ ಮುಂದೆ ಹೋಗಂಗಿಲ್ಲ, ಆಗಲೇ ಅಲ್ಲೊಂದು ಹುತ್ತ, ಒಂದು 20 ಹೆಜ್ಜೆ ಮುಂದಕ್ಕೆ ಹೋಗಂಗಿಲ್ಲ, ಮತ್ತು ಅಲ್ಲೊಂದು ಹುತ್ತ, ಹಂಗೆಲ್ಲ ಫುಲ್ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ತೋಟ ತುಂಬಾ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಫೈನಲ್ ಬಟ್ಟೆ ಎಲ್ಲ ಒಣಗಿಸಿ ಇನ್ನು ಬಂದ್ವಿ. ಇನ್ನು ನಮ್ಮ ಮನೆಯವ್ರಿಗೆ ಮೊನ್ನೆ ನಾನು ಮಂಡಕ್ಕಿ ಖಾರ ಹಚ್ಚಿದ್ನಲ್ವ, ಅವು ಹಾಕ್ಕೊಟ್ಟಿದ್ದೆ. ಬಟ್ ಅವ್ರು ತಿಂದಿಲ್ಲ. ಯಾವಾಗ ಹಿಂಗೆ ಮಧ್ಯಾಹ್ನ ಟೈಮಲ್ಲಿ ಒಬ್ಬರೇ ಇರ್ತೀರ, ಹಿಂಗೆ ತಿನ್ನೋಕ್ಕಾಗುತ್ತೆ ಅಂತ ಹೇಳಿ ಕೊಟ್ಟಿದ್ರೆ ತಿಂದೇ ಇಲ್ಲ, ಹಂಗೆ ಇಟ್ಟಿದ್ರು. ಸರಿ ಬಿಡು, ಇನ್ನು ಕೆಲಸ ಎಲ್ಲ ಆಯ್ತಲ್ಲ, ಇನ್ನೇನು ಮಾಡೋದು, ಫ್ರೀಯಾಗಿ ಕೂತ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಇನ್ನು ನಾನು ನಮ್ಮ ಮನೆಯವರು ಮಾತಾಡಿಕೊಂಡು ಸ್ವಲ್ಪ ಮಂಡಕ್ಕಿ ತಿನ್ಕೊಂಡು ಕೂತ್ಕೊಂಡ್ವಿ. ಇಷ್ಟೊತ್ತಲ್ಲಿ ತಿಂದುಬಿಟ್ರಂತೂ ಇನ್ನು ಊಟ ಅಂತೂ ಸೇರೋದೇ ಇಲ್ಲ, ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಮಂಡಕ್ಕಿ ತಿಂದುಬಿಟ್ಟು ಸ್ವಲ್ಪ ಚೆನ್ನಾಗಿ ನೀರು ಕುಡಿದ್ಬಿಟ್ರಂತೂ ಇನ್ನು ಮುಗ್ದೇ ಹೋಯಿತು. ನಾನು ಈರುಳ್ಳಿ ಯಾವಾಗಲೇ ತಂದಿಕ್ಕಿರ್ತೀನಿ, ಇಲ್ಲಿ ಮಸ್ತ್ ಇರುತ್ತೆ. ಯಾವಾಗನ ಹಿಂಗೆ ಊಟಕ್ಕೆ ಬೇಕಾದರೂ, ಇಲ್ಲ ನಾವೇನಾದ್ರು ಚಿಕನ್ ಏನಾದರೂ ಮಾಡಬೇಕಾದ್ರೆ ಸಾಂಬಾರೆಲ್ಲ ತರ್ತೀವಲ್ಲ ಊಟಕ್ಕೆ, ಮತ್ತು ಮರ್ತೋದ್ರೂ ಕೂಡ ಮನೆಯಿಂದ ಇಲ್ಲಿದ್ದೇ ಇರ್ತವೆ. ಒಂದು 10 ಹಂಗೆ ತೊಗೊಂಬಂದು ಇಟ್ಬಿಟ್ಟಿದ್ದೀನಿ, ಯಾವಾಗಾದ್ರೂ ಹಿಂಗೆ ಬರುತ್ತೆ ಟೈಮ್ಗೆ ಅಂತ ಹೇಳಿ, ಅವಾಗ ಆರಾಮಾಗಿ ತಿನ್ಕೋಬೋದು. ನಮ್ಮ ಕಲ್ಯಾಣ ಅಂತೂ ಫುಲ್ಲು ಜೋಶಲ್ಲಿ ಆಟಾಡ್ತಾ ಇರ್ತಾನೆ, ಚೆನ್ನಾಗೇ ಅವ್ರ ಅಪ್ಪನ ಜೊತೆ ಅಂತೂ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಇನ್ನು ಊರಿಗೆ ಹೋದ್ಮೇಲಂತೂ ಇನ್ನು ಏನು ಮಾಡ್ತಾನೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಈ ಸಿಂಪಲ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.